ಡೆರಿಕ್ ಪ್ರಿನ್ಸ್ ಎಂಬುದಾಗಿ ದೇವಸೇವಕರು ಅವರ ಒಂದು ಪುಸ್ತಕದಲ್ಲಿ ಈ ರೀತಿಯಲ್ಲಿ ಬರೀತಾರೆ, ಗಾಡ್ಸ್ ಮೆಡಿಸಿನ್ ಬಾಟಲ್ ಎಂಬುದಾಗಿ ಆ ಪುಸ್ತಕ ಹೆಸರು. ಅದರಲ್ಲಿ ಅವ್ರು ಹೇಳ್ತಾರೆ, ಅವರು ಇನ್ನ ಆರ್ಮಿಯಲ್ಲಿ World War II ನಡೆಯುವಂತ ಟೈಮ್ ನಲ್ಲಿ ಅವರು ಒಂದು ಸೋಲ್ಜರ್ ಆಗಿ ವರ್ಕ್ ಮಾಡ್ತಾ ಇರ್ತಾರೆ. ಅವರು ಆರ್ಮಿಯಲ್ಲಿ ಇರುವಾಗ ಅವರ ಬಾಡಿಯಲ್ಲಿ ಒಂದು ಡೆಸರ್ಟ್ ಅಲ್ಲಿ ಅವ್ರು ಯಾವಾಗೂ ಕೆಲಸ ಮಾಡ್ತಾ ಇರೋದ್ರಿಂದ ಅವ್ರಿಗೆ ಒಂದು ಅಲರ್ಜಿ ಆಗಿ ಬಾಡಿಯಲ್ಲಿ ಅವ್ರಿಗೆ ಏನ್ ಮಾಡ್ತಾರಂತೆ, ಒಂದು ಹಾಸ್ಪಿಟಲ್ ನಲ್ಲಿ ಅವರು ಅಡ್ಮಿಟ್ ಆಗ್ತಾರೆ. ಅವ್ರು ತುಂಬಾ ಸಫರ್ ಮಾಡ್ತಾರೆ, ಸ್ಕಿನ್ ಡಿಸೀಸ್ ಇಂದ ಸಫರ್ ಮಾಡ್ತಾ ಮಾಡ್ತಾ ಅವಾಗ ಅವ್ರ ಕೈಗೆ ಸಿಕ್ಕುವುದು ಏನಂತಂದ್ರೆ ನ್ಯೂ ಟೆಸ್ಟಿಮೆಂಟ್ ಅಂತ. ನ್ಯೂ ಟೆಸ್ಟಿಮೆಂಟ್ ಪುಸ್ತಕ ಅವ್ರಿಗೆ ಸಿಕ್ಕಿದಾಗ ಅವ್ರಿಗೆ ಅಷ್ಟು ದೇವರ ಮೇಲೆ ನಂಬಿಕೆ ಇದ್ದಿಲ್ಲ ಅವ್ರಿಗೆ. ಆದ್ರೆ ಏನ್ ಮಾಡಿದ್ರು, ಆ ಪುಸ್ತಕ ಓದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದು ಓದಿ ಓದಿ ಅವ್ರ ಒಳಗಡೆ ಒಂದು ಅರ್ಥ ಆಯ್ತು, ಒಂದು ಈ ಪುಸ್ತಕ ನಿಜ ಇದ್ರೆ ನನ್ನನ್ನು ಗುಣಪಡಿಸ್ಬೇಕು, ಈ ಪುಸ್ತಕ ನಿಜ ಇಲ್ಲ ಅಂದ್ರೆ ನನ್ನನ್ನು ಗುಣಪಡಿಸೋದಿಲ್ಲ ಇದು ಅಂತ ಹೇಳ್ಬಿಟ್ಟು ಆ ಪುಸ್ತಕನ ಓದಿ ಅದ್ರ ಮೇಲೆ ನಂಬಿಕೆ ಇಟ್ರಂತೆ. ಆದ್ರೆ ಅವ್ರು ಹೇಳ್ತಾರೆ, ಮಿರಾಕ್ಯುಲಸ್ ಆಗಿ ಅವರಲ್ಲಿ ಹೀಲ್ ಆಗಿ ಅವ್ರು ಈಚೆ ಬಂದ್ರು ಎಂಬುದಾಗಿ ಅವರು ಒಂದು ಗಾಡ್ಸ್ ಮೆಡಿಸಿನ್ ಬಾಟಲ್ ಎಂಬುದಾಗಿ ಒಂದು ಚಿಕ್ಕ ಒಂದು ಪುಸ್ತಕ ಅವ್ರು ಬರೀತಾರೆ. ತುಂಬಾ ಒಂದು ನಮಗೆ ಬಲವನ್ನು ಕೊಡುವಂತ, ನಂಬಿಕೆಯನ್ನು ಹೆಚ್ಚಿಸುವಂತ ಒಂದು ಪುಸ್ತಕ ಎಂಬುದಾಗಿ ಅರ್ಥ ಮಾಡ್ಕೊಳ್ಬಹುದು. ಅದೇ ಅಲ್ದಿರ ಅವಾಗ ಅವರು ಯೇಸು ಕ್ರಿಸ್ತನನ್ನ ನಂಬಿ ಅವ್ರ ಸೇವೆಗೆ ಬಂದು ಅವ್ರ ಜೀವಿತವನ್ನ ಒಂದು ಬೈಬಲ್ ಟೀಚರ್ ಆಗಿ ಅನೇಕ ಕಡೆ ಒಂದು ಎಷ್ಟೋ ಒಂದು ದೇಶಗಳಿಗೆ ಅವ್ರು ಹೋಗಿ ಸೇವೆ ಮಾಡ್ತಾರೆ ಮತ್ತು ಎಷ್ಟೋ ಒಂದು ಪುಸ್ತಕಗಳನ್ನ ಬರೀತಾರೆ. ಇವತ್ತಿಗೂ ಕೂಡ ಅನೇಕ ಜನರು, ಒಂದು ಲಕ್ಷಾಂತರ ಜನ ಅವರ ಪುಸ್ತಕಗಳನ್ನ ಓದಿ ಆತ್ಮಿಕವಾಗಿ ಆಶೀರ್ವಾದವನ್ನ ಹೊಂದಿದ್ದಾರೆ. ಅದರಲ್ಲಿ ನಾವು ಕೂಡ ಒಬ್ರು ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ಆ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು, ಅವರು ಆ ಒಂದು ಟೈಮ್ ನಲ್ಲಿ ಅದನ್ನ ನಂಬಿದ್ರು. ಒಂದು ಇದು ವಾಕ್ಯ ನಿಜ ಆಗಿರ್ಬೇಕು, ಇಲ್ಲ ಅಂತಂದ್ರೆ ಈ ವಾಕ್ಯ ನನ್ನನ್ನು ಗುಣಪಡಿಸಿಲ್ಲ ಅಂದ್ರೆ ಈ ವಾಕ್ಯ ನಿಜ ಅಲ್ಲ ಅಂತ ಅವ್ರ ಮನಸ್ಸಿನಲ್ಲಿ ಅಂದ್ಕೊಂಡ್ರು. ಆದ್ರೆ ವಾಕ್ಯ ನಿಜ ಆಗಿರೋದ್ರಿಂದ ಡಾಕ್ಟರ್ಸ್ ಹೇಳಿದ್ರು ತುಂಬಾ ಟೈಮ್ ಆಗುತ್ತೆ, ಇದು ಸಫರ್ ಮಾಡಬೇಕು, ಆದ್ರೆ ಸಂಪೂರ್ಣ ಗುಣ ಹೊಂದಿ ಅವ್ರು ಈಚೆ ಬರ್ತಾರೆ. ಆ ರೀತಿಯಲ್ಲಿ ನಮ್ಮ ನಂಬಿಕೆ ಕೂಡ ಇರಬೇಕು. ದೇವರ ವಾಕ್ಯ ನಿಜವಾಗಿ ಇದು ಹೇಳುವುದಾದ್ರೆ ಇದು ನನ್ನ ಜೀವಿತದಲ್ಲಿ ಬಿಡುಗಡೆಯನ್ನ ಕೊಡ್ತದೆ, ಮೇಲನ್ನ ಕೊಡ್ತದೆ, ಆಶೀರ್ವಾದವನ್ನ ಕೊಡ್ತದೆ, ನನಗೆ ಏನಂತ ಹೇಳ್ಬೋದು, ನನ್ನ ಪರಿಸ್ಥಿತಿಗಳನ್ನ ಬದಲಾಯಿಸ್ತದೆ, ನನ್ನನ್ನು ಗುಣಪಡಿಸ್ತದೆ ಅನ್ನೋದ ನಂಬಿಕೆ ನಮ್ಮ ಒಳಗಡೆ ಇದ್ರೆ ಖಂಡಿತವಾಗ್ಲೂ ಈ ವಾಕ್ಯದಿಂದ ಒಂದು ಅಮೇಸಿಂಗ್ ಆಗಿರುವಂತ ಒಂದು ದೇವರ ಶಕ್ತಿಯನ್ನ, ಕ್ರಿಯೇಟಿವ್ ವರ್ಡ್ ಆಫ್ ಗಾಡ್ ಅನ್ನ ನಾವು ರಿಸೀವ್ ಮಾಡ್ತೇವೆ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ.